ಮೇರಿ ಸಪ್ನ ಕಿರಾಣಿ ಕಬ್ ಆಯಾಗಿತ್ತು ಏ ಬಲ್ ಬಲ್ ಮಾತಾಡಕ್ಕಿಲ್ವಾ. ನನ್ ಮನೆ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕಿದ್ರೆ ಕಣ್ಣು ಗುಡ್ಡೆ ಕಿತ್ತಿ ಗೋಟಿ ಆಡ್ತೀನಿ. ನನ್ ಮನೆ ಹೆಣ್ಮಕ್ಳನ್ನ ಏನಾದ್ರೂ ಮುಟ್ಟಕ್ ಪ್ರಯತ್ನ ಪಟ್ರೆ ನಿನ್ ಕೈ ಕಿತ್ತಿ ಭಿಕ್ಷೆನೂ ಬೇಡ್ಲಾರ್ದಂಗ್ ಮಾಡ್ತೀನಿ. ಇಂಥ ಡೈಲಾಗ್ಗಳನ್ನ ನಾವೆಲ್ಲ ಸಿನಿಮಾದಾಗ ಎಷ್ಟೋ ಸಲ ಕೇಳಿರ್ತೀವಿ. ಈ ಡೈಲಾಗ್ ಹೇಳೋ ಹೀರೋಗೆ ಒಂದು ಸಿಳ್ಳೆನು ಹೊಡೆದಿರ್ತೀವಿ. ಅದಕ್ಕೆಲ್ಲ ನಾವು ಮನೆಗೆ ಬಂದು ಎಂಥ ಡೈಲಾಗ್ ಅಂತ ಹೇಳಿ ಒಬ್ಬ ಹೀರೋನ್ನ ಒಂದು ಸೂಪರ್ ಸ್ಟಾರ್ ಆಗಿ ಕನ್ವರ್ಟ್ ಮಾಡ್ತೀವಿ. ಆ ಹೀರೋ ಒಬ್ಬ ಸೂಪರ್ ಸ್ಟಾರ್ ಆಗಿ ಕನ್ವರ್ಟ್ ಆಗ್ಬೇಕಂದ್ರೆ ಅದ್ರ ಹಿಂದೆ ಒಬ್ಬ ಡೈಲಾಗ್ ರೈಟರ್ ಇರ್ತಾನೆ, ಒಬ್ಬ ಸ್ಟೋರಿ ಬರೆದಿರ್ತಾನೆ, ಒಬ್ಬ ಸ್ಕ್ರೀನ್ ಪ್ಲೇ ಮಾಡಿರ್ತಾನೆ, ಆ ಸಿನಿಮಾನ ಒಬ್ಬ ಡೈರೆಕ್ಟ್ನು ಮಾಡಿರ್ತಾನೆ. ಈ ಎಲ್ಲಾ ನಿರ್ದೇಶಕರು ಎಲ್ಲರೂ ಸೇರಿ ಒಂದು ಹೆಣ್ಮಗಳ ಘನತೆಯನ್ನ ಎತ್ತಿ ತೋರಿಸುವಂತ ಡೈಲಾಗ್ ಮಾಡಿ ಅದರಿಂದ ಸೂಪರ್ ಸ್ಟಾರ್ಗಳಾಗ್ತಾರೆ. ಆದರೆ ಇದೇ ಹೀರೋ, ಇದೇ ಡೈರೆಕ್ಟರ್, ಇದೇ ಎಲ್ಲಾ ಒಂದು ಸಿಬ್ಬಂದಿ ಆ ಸಿನಿಮಾ ಮುಗಿದ ನಂತರ ಪರದೆ ಹಿಂದೆ ಇದೇ ಆಕ್ಟಿಂಗ್ ಮಾಡಿದಂತ ಹೀರೋಯಿನ್ಗಳಾಗ್ಲಿ ಅಥವಾ ಬೇರೆ ಬೇರೆ ಮಹಿಳಾ ಸಿಬ್ಬಂದಿಗಳಾಗ್ಲಿ ಅವ್ರನ್ನ ಎಷ್ಟು ಕೆಟ್ಟದಾಗಿ ನಡೆಸ್ಕೊಂಡಿರ್ತಾರೆ ಅದ್ರ ಬಗ್ಗೆ ಎಲ್ಲೂ ಸುದ್ದಿ ಆಗೋದಿಲ್ಲ. ಆ ಹೀರೋಗಳ ಕರ್ಮಕಾಂಡನೂ ಹೊರಗೆ ಬರೋದಿಲ್ಲ. ಇದನ್ನ ಎಲ್ಲಾನು ಇತ್ತೀಚೆಗೆ ಒಂದು ಬಯಲು ಮಾಡಿದಂತ ವರದಿ ಬಂತು, ಜಸ್ಟಿಸ್ ಹೇಮಾ ಕಮಿಟಿ ವರದಿ. ಬನ್ನಿ ರಾಜಲಕ್ಷ್ಮಿ ರಿಪೋರ್ಟ್ ನಲ್ಲಿ ಇದನ್ನ ವಿಸ್ತಾರವಾಗಿ ನೋಡೋಣ. ಜಸ್ಟಿಸ್ ಹೇಮಾ ಕಮಿಟಿ ಅವರ ರಿಪೋರ್ಟ್, ಅದ್ರೊಳಗೆ ಏನ್ ಹೇಳ್ತಾರೆ? ಕಮಿಟಿ ರಿಪೋರ್ಟ್ ಸ್ಟಾರ್ಟ್ ಆಗುವುದೇ ಒಂದು ಸುಂದರವಾದ ಪ್ಯಾರಾಗ್ರಾಫ್ ದಿಂದ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಆಕಾಶ ರಹಸ್ಯಗಳಿಂದ ತುಂಬಿದೆ, ನಕ್ಷತ್ರಗಳು, ಹೊಳೆಯುವ ನಕ್ಷತ್ರಗಳು, ಸುಂದರವಾದ ಚಂದಿರ. ಆದ್ರೆ ವೈಜ್ಞಾನಿಕ ಅಧ್ಯಯನದ ಪ್ರಕಾರ ನಕ್ಷತ್ರಗಳು ಹೊಳೆಯೋದಿಲ್ಲ. ಅದೇ ತರ ಚಂದ್ರನು ಅಲ್ಲಿ ಹೋಗಿ ನೋಡಿದಾಗ ಸುಂದರವಾಗಿ ಕಾಣುವುದಿಲ್ಲ. ಅದೇ ತರ ಉಪ್ಪು ಕೂಡ ಸಕ್ಕರೆ ತರ ಕಾಣಿಸ್ತದೆ. ಅದಕ್ಕೆ ನಾವು ಎಲ್ಲಾನು ವಿಚಾರಪೂರ್ಣಕವಾಗಿ ನೋಡ್ಬೇಕು ಈ ವರದಿಯನ್ನ ಅಂತ ಹೇಮಾ ಕಮಿಟಿ ರಿಪೋರ್ಟ್ ಹೇಳ್ತದೆ. ಅಂದ್ರೆ ಈ ಹೇಮಾ ಕಮಿಟಿ ರಿಪೋರ್ಟ್ ಯಾವುದ್ರ ಬಗ್ಗೆ ಇತ್ತು, ಅದ್ರೊಳಗೆ ಏನ್ ಹೇಳಿದ್ರು ಅಂತಂದ್ರೆ, ಅದು ಇವತ್ತಿನ ತನಕ ಯಾರಿಗೂ ಏನು ಗೊತ್ತಿರ್ಲಾರ್ದಂತ ಏನಾದ್ರೂ ಘಟನೆ ಹೇಳಿದ್ರ ಅಂತ ಏನಾದ್ರೂ ನಾವು ವಿಚಾರ ಮಾಡಿದ್ರೆ ಏನು ಇಲ್ಲ, ಎಲ್ಲರಿಗೂ ಗೊತ್ತಿರುವಂತಹದ್ದೇ. ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂದರೆ ಕೇರಳ ಚಿತ್ರರಂಗದೊಳಗೆ ಎಲ್ಲರಿಗೂ ಗೊತ್ತಿರುವಂತಹ ಘಟನೆಗಳನ್ನೇ ಈಗ ಇದನ್ನ ಹೇಳಿತ್ತು. ಅದು ಬಿಟ್ಟು ಬೇರೆ ಚಿತ್ರರಂಗ ಅಂತ ನೋಡಿದ್ರೆ ಅಲ್ಲಿನೂ ಎಲ್ಲರಿಗೂ ಗೊತ್ತಿದ್ದು ಗೊತ್ತಿರ್ಲಾರ್ದಂತೆ ಆಕ್ಟಿಂಗ್ ಮಾಡುವಂತಹದ್ದು. ಇನ್ನು ಕೆಲವೊಂದ್ಸಲ ಆವಾಗ ಹೊರಗೆ ಬಂದಂತಹ ಕೆಲವು ಘಟನೆಗಳು ಇರ್ತಾವು, ಅವನ ಜನ ಆವಾಗ ಸ್ವಲ್ಪ ರಿಯಾಕ್ಟ್ ಮಾಡಿ ಮತ್ತೆ ಸುಮ್ಮನಾಗಿರ್ತಾರೆ. ಇಂಥ ಎಲ್ಲ ಘಟನೆಗಳನ್ನು ಹೇಮಾ ಕಮಿಟಿ ಒಳಗೆ ಡೀಟೇಲ್ ಆಗಿ ಹೇಳಿದ್ರು. ಆ ಘಟನೆಗಳು ಏನು, ಅವು ಎಂತ ಸರ್ಪ್ರೈಸಿಂಗ್ ಆದಂತ ಘಟನೆಗಳಿದ್ವಾ? ಯಾವುದೂ ಇರಲಿಲ್ಲ. ಅದು ಯಾಕೆ ಶುರು ಆಯ್ತು, ಯಾಕೆ ಈ ಹೇಮಾ ಕಮಿಟಿ ರಚನೆ ಆಯ್ತು ಅಂತಂದ್ರೆ, ಅದು ಕೇರಳದ ಹೆಣ್ಣು ಮಕ್ಕಳ ಒಗ್ಗಟ್ಟು, ಚಿತ್ರರಂಗದವರು ಇರ್ಲಿ, ಅವ್ರ ಜೊತೆ ಸಾಥ್ ಕೊಟ್ಟಂತವ್ರು ಇರ್ಲಿ, ಅವರೆಲ್ಲರ ಒಗ್ಗಟ್ಟಿನಿಂದ ರಚನೆ ಆದಂತಹ ಒಂದು ಸಮಿತಿ. ಈ ಸಮಿತಿ ಚಿತ್ರರಂಗ ಅನ್ನೋದು ಇವತ್ತಿಗೂ ಯಾವ ರೀತಿ ಪುರುಷ ಪ್ರಧಾನವಾದಂತ ಒಂದು ವ್ಯವಸ್ಥೆಯಾಗಿ ಗಟ್ಟಿಯಾಗಿ ಬೇರೂರಿದೆ, ಅದ್ರ ಒಳಗೆ ಹೆಣ್ಮಗಳನ್ನ, ಮಹಿಳೆಯನ್ನ ಪ್ರೊಟೋಗನಿಸ್ಟ್ ಆಗಿ ಮಾಡಿ ಆಕಿನ ಮೇಲೇನೆ ಒಂದು ಕಥೆ ಅಂತ ಬರೆದು ಆಕಿನ ಸೂಪರ್ ಸ್ಟಾರ್ ಆಗಿ ಮಾಡಿದ್ರು ಸಹಿತ ಆಕಿ ಪರದೆ ಹಿಂದಿನ ಆಕಿನ ಪರಿಸ್ಥಿತಿ ಏನಿದೆ ಅನ್ನೋದನ್ನ ಈ ಸಮಿತಿ ಬಿಚ್ಚಿ ಹೇಳ್ತದೆ. ಈ ಕಮಿಟಿ ರಿಪೋರ್ಟ್ ಅನ್ನ ನಾವು ಕಂಪ್ಲೀಟ್ ಆಗಿ ನೋಡಿದಾಗ ಅದು ಒಂದು ಭಯಾನಕವಾದ ಪರದೆ ಹಿಂದಿನ ಜಗತ್ತನ್ನ ಬಿಚ್ಚಿ ಹೇಳ್ತದೆ. ಈ ಎಲ್ಲ ಮಹಿಳೆಯರ ಒಗ್ಗಟ್ಟು ಇಂಥ ಒಂದು ಸಮಿತಿ ರಚನೆ ಆಗಕ್ಕೆ ಕಾರಣ ಆಯ್ತು. ಆದ್ರೆ ಈ ಎಲ್ಲಾ ಕಾರಣಗಳು ಅದರ ಹಿಂದೆ ಯಾವಾಗ ಶುರುವಾಯ್ತು ಒಂದು ಅಂತ ನಾವು ನೋಡಿದ್ರೆ 2017 ಎಲ್ಲರಿಗೂ ಗೊತ್ತಿರುವಂಗೆ ಒಂದು ಘಟನೆ ನಡೀತು. ಅದು ಕೇರಳದ ಒಬ್ಬ ಪ್ರಖ್ಯಾತ ನಟಿ, ಆಕಿ ಕನ್ನಡದಾಗೂ ನಟಿಸ್ಯಾಳ, ಬಹುಭಾಷಾ ನಟಿ. ಆಕಿನೇ ಹೋಗುವಂತ ಆಕಿನ ಸ್ವಂತ ಕಾರಿನೊಳಗೆ ಲೈಂಗಿಕ ದೌರ್ಜನ್ಯ ಆಯ್ತು. ಆಕಿನ ಕಾರನ್ನ ನಿಲ್ಲಿಸಿ 4-5 ಜನ ದುಷ್ಕರ್ಮಿಗಳು ಆಕಿನ ಕಾರಿನ ಒಳಗೆ ಹೋಗಿ ಅದ್ರೊಳಗೊಬ್ರು ಆಕಿನ ಪರಿಚಯದವರು ಇದ್ರು. ಅವರೆಲ್ಲ ಸೇರಿ ಒಬ್ಬ ಫೇಮಸ್ ನಟಿಯನ್ನ ಲೈಂಗಿಕವಾಗಿ ಶೋಷಣೆ ಮಾಡಿ ಹೋದ್ರು. ಅದು ಏನಾದ್ರೂ ವೈಯಕ್ತಿಕ ದ್ವೇಷ ಇತ್ತ ಅಂತ ಆಮೇಲೆ ತನಿಖೆ ಮಾಡಕ್ ಹೋದ್ರೆ ಅದು ಆ ಘಟನೆ ಮಾಡದಂತ ಯಾರ್ದು ವೈಯಕ್ತಿಕವಾದ ಘಟನೆ ಇರಲಿಲ್ಲ, ದ್ವೇಷ ಇರಲಿಲ್ಲ. ಆದ್ರೆ ಅದು ಒಂದು ಈ ಸುಪಾರಿ ಕಿಲ್ಲಿಂಗ್ ಅನ್ನೋದನ್ನ ನಾವು ಕೇಳಿರ್ತೀವಿ. ಯಾರ ಕಡೆಯಿಂದೋ ದುಡ್ಡು ತಗೊಂಡು ಯಾರನ್ನೋ ಮರ್ಡರ್ ಮಾಡೋದು, ಇದು ಒಂದು ಘಟನೆ. ಆದ್ರೆ ಈ ಘಟನೆಯೊಳಗೆ ಒಬ್ಬ ಪ್ರಖ್ಯಾತ ಮಲಯಾಳಂನ ಸೂಪರ್ ಸ್ಟಾರ್ ದಿಲೀಪ್ ಅನ್ನುವಂತಹ ಸೂಪರ್ ಸ್ಟಾರ್, ಅವ ಈ ನಟಿಯನ್ನ ಲೈಂಗಿಕವಾಗಿ ಶೋಷಣೆ ಮಾಡಕ್ಕೆ ಸುಪಾರಿ ಕೊಟ್ಟಿದ್ದ. ಇದು ಎಲ್ಲಾ ಚಿತ್ರರಂಗದೊಳಗೆ ಕೆಲಸ ಮಾಡುವಂತ ಎಲ್ಲರಿಗೂ ಒಂದು ಗಾಬರಿ ಹುಟ್ಟಿಸುವಂತ ಘಟನೆ ನಡೆಯಿತು. ಈ ಗಾಬರಿ ಹುಟ್ಟಿಸುವಂತ ಘಟನೆ, ಈ ಒಂದು ಘಟನೆ ಅಲ್ಲಿಗೆ ಮುಗಿಲಿಲ್ಲ. ಆವಾಗ ಕೇರಳದ ಚಿತ್ರರಂಗದೊಳಗೆ ಕೆಲಸ ಮಾಡುವಂತ ಎಲ್ಲ ಮಹಿಳೆಯರು, ಚಿತ್ರನಟಿಯರು, ಸಿಬ್ಬಂದಿ ವರ್ಗದವರು ಅವರೆಲ್ಲ ಸೇರಿ ಒಂದು ತಾವು ಒಕ್ಕೂಟವನ್ನು ರಚಿಸಿದರು. WCC
ವುಮನ್ ಇನ್ ಸಿನಿಮಾ ಕಲೆಕ್ಟಿವ್. ಈ ಸಿನಿಮಾ ಕಲೆಕ್ಟಿವ್ ಅನ್ನ ರಚಿಸುವಾಗ ಅವರು ಜನರನ್ನ ಅಥವಾ ಹೆಣ್ಮಕ್ಳನ್ನ ಒಗ್ಗೂಡ್ಸಕ್ಕೆ ಬಹಳ ಪ್ರಯತ್ನ ಪಟ್ಟು ಎಲ್ಲರೊಳಗೂ ಒಂದು ಧೈರ್ಯ ತುಂಬಿ ಎಲ್ಲರೂ ಒಗ್ಗಟ್ಟಾಗಿದ್ದರೆ ಮಾತ್ರ ಇಂಥ ಶೋಷಣೆಯಿಂದ ತಡೆಯಬಹುದು, ಅದಕ್ಕೆ ನಾವು ಉತ್ತರ ಕೊಡಬಹುದು ಅಂತ ಒಂದು ಒಕ್ಕೂಟವನ್ನು ರಚಿಸಿ ಆ ಒಕ್ಕೂಟದಿಂದ ಹೋಗಿ ಕೇರಳ ಸರ್ಕಾರದ ಮೇಲೆ ಒತ್ತಡ ತಗೊಂಡು ಬಂದ್ರು. ಹೆಣ್ಣು ಮಕ್ಕಳನ್ನ ಸೇಫ್ ಗಾರ್ಡ್ ಮಾಡಬೇಕು ಅಂತಂದ್ರೆ, ಅವರನ್ನ ಇಂಥ ಒಂದು ದೌರ್ಜನ್ಯದಿಂದ ರಕ್ಷಿಸಬೇಕು ಅಂತಂದ್ರೆ ಚಿತ್ರರಂಗದೊಳಗಾಗುವಂತಹ ಎಲ್ಲಾ ಘಟನೆಗಳು ಜನರಿಗೆ ಗೊತ್ತಾಗಬೇಕು ಅಂತ ಒಂದು ಸಮಿತಿಯನ್ನ ರಚಿಸಿರಿ ಅಂತ ಅವರೆಲ್ಲರೂ ಕೂಡಿ ಒಂದು ಒತ್ತಾಯನ್ನ ಹೇರಿದರು. ಮೊಟ್ಟ ಮೊದಲ ಬಾರಿಗೆ ಇಂಡಿಯನ್ ಹಿಸ್ಟ್ರಿ ಒಳಗೆ ಒಂದು ಸರ್ಕಾರ ಸಿನಿಮಾ ರಂಗದೊಳಗೆ ಆಗುವಂತಹ ಒಂದು ಅವಘಡಗಳನ್ನ ಬಯಲಿಗೆಳೆಯುವ ಸಲುವಾಗಿ ಒಂದು ಸಮಿತಿಯನ್ನ ರಚನೆ ಮಾಡಿತು. ಆ ಸಮಿತಿ ಅದು ಜಸ್ಟಿಸ್ ಹೇಮಾ ಕಮಿಟಿ. ಆ ಜಸ್ಟಿಸ್ ಹೇಮಾ ಅವರ ನೇತೃತ್ವದೊಳಗೆ ಇನ್ನೂ ಇಬ್ಬರು ಅದರ ಕಮಿಟಿ ಸದಸ್ಯರಿದ್ರು. ಅವರು ಒಂದು ರಿಪೋರ್ಟ್ ಅನ್ನ ಕೊಡ್ರಿ ಚಿತ್ರರಂಗದ ಹಿಂದಿನ ಮಹಿಳೆಯರ ಸ್ಥಿತಿಗತಿಗಳ ಬಗ್ಗೆ ಅಂತ ಕಂಪ್ಲೀಟ್ ಆಗಿ ಅವರಿಗೆ ಒಂದು ಅಥಾರಿಟಿಯನ್ನ ಕೊಟ್ಟಾಗ ನಂತರ ಕಮಿಟಿ ತನ್ನ ಕೆಲಸವನ್ನ ಪ್ರಾರಂಭ ಮಾಡ್ತು. ಈ ಸಮಿತಿ ಮಾಡುವ ಕೆಲಸ ಯಾವುದು ಈಸಿ ಆಗಿರ್ಲಿಲ್ಲ. ಸಮಿತಿ ಮುಂದೆ ಬಹಳಷ್ಟು ಸವಾಲುಗಳಿದ್ವು. ಒಬ್ಬ ಹೈಕೋರ್ಟಿನ ಜಡ್ಜ್ ಮಾಡಿದಂತಹ ವಾಟ್ಸ್ಆಪ್ ಗ್ರೂಪಿಗೂ ಸಹಿತ ಸರಿಯಾಗಿ ರೆಸ್ಪಾನ್ಸ್ಗಳು ಬರಲಿಲ್ಲ. ಚಿತ್ರರಂಗದ ಯಾವ ಮಹಿಳೆಯರು ಇದಕ್ಕೆ ಸರಿಯಾಗಿ ಕೋಆಪರೇಟೇ ಮಾಡಲಿಲ್ಲ. ಯಾರು ಒಂದು ಮುಂದೆ ಬಂದು ನಮ್ಮ ಏನು ಹೇಳಿಕೆ ಕೊಡ್ರಿ ಅಂತಂದ್ರೆ ವಾಟ್ಸ್ಆಪ್ ಗ್ರೂಪ್ ನಿಂದ ಒಬ್ಬೊಬ್ಬರಾಗಿ ಹೊರಗೆ ಹೋಗಕ್ಕೆ ಶುರು ಮಾಡಿದ್ರು. ಕಮಿಟಿ ಮುಂದೆ ಬಹಳ ಪ್ರಶ್ನೆಗಳು ಬಂದು ಯಾವ ರೀತಿ ಇವರನ್ನ ಒಗ್ಗೂಡಿಸ್ಬೇಕು ಅಂತ. ಆಮೇಲೆ ಅವರೆಲ್ಲರೂ ಸೇರಿ ನಿಮ್ಮ ಎಲ್ಲಾ ಗೌಪ್ಯತೆಯನ್ನು ಕಾಪಾಡ್ತೀವಿ, ನಿಮ್ಮ ಹೆಸರು ಬಹಿರಂಗಗೊಳಿಸುವುದಿಲ್ಲ ಅಂತ ಎಲ್ಲ ಆಶ್ವಾಸನೆ ಕೊಟ್ಟ ಮೇಲೆ, ಹೆಣ್ಮಕ್ಳಿಗೆ ಧೈರ್ಯ ಕೊಟ್ಟ ಮೇಲೆ ಆಮೇಲೆ ಒಬ್ಬೊಬ್ಬರಾಗಿ ಬಂದು ಸಮಿತಿ ಎದುರಿಗೆ ತಮ್ಮ ಅನುಭವಗಳನ್ನ ಹಂಚ್ಕೊಳಕ್ ಶುರು ಮಾಡಿದ್ರು. ಆ ಅನುಭವಗಳನ್ನ ಬರೆಸ್ಕೊಂತ ಹೋದ್ರೆ, ಆ ಸಮಿತಿಯನ್ನ ಓದಿದ್ರೆ ಅದು ಒಂದು ಭಯಾನಕವಾದ ಪರದೆ ಹಿಂದಿನ ಜಗತ್ತನ್ನೇ ಬಿಚ್ಚಿಕೊಡ್ತದೆ. ಅಲ್ಲಿ ಮಹಿಳೆಯರನ್ನ ಯಾವ ರೀತಿ ಶೋಷಿಸ್ತಾರೆ, ಆಕ್ಟಿಂಗ್ ಹೆಸರೊಳಗೆ ಅವರು ಕೆಟ್ಟದಾಗಿ ಮೈ ಮುಟ್ಟುವುದರಿಂದ ಹಿಡಿದು ನಿನಗೆ ಒಂದು ರೋಲ್ ಬೇಕಾದ್ರೆ ನೀನು ನನ್ನ ಜೊತೆ ಲೈಂಗಿಕವಾಗಿ ಸಹಕರಿಸಬೇಕು ಅನ್ನುವಂತ ಒಂದು ಬೇಡಿಕೆ ಇಡುವುದರ ಜೊತೆಗೆ ಯಾರು ಅದಕ್ಕೆ ಸಹಕರಿಸುವುದಿಲ್ಲ ಅವ್ರ ಮೇಲೆ ಅತ್ಯಾಚಾರ ಮಾಡುವಂತ ಘಟನೆಗಳು ಅದರೊಳಗೆ ವ್ಯಕ್ತವಾಗಿವೆ. ಹೆಣ್ಮಕ್ಳು ಮುಂದೆ ಬಂದು ಎಲ್ಲಾ ಹೇಳಿದ್ರು. ಅದರೊಳಗೆ ಒಂದೊಂದಾಗಿ ಹೇಳ್ಕೊಂತ ಹೋದಂಗೆ ಒಂದು ವಿಷಯ ಹೊರಗೆ ಬಂತು. ಏನಂದ್ರೆ ಇದು ಚಿತ್ರರಂಗಕ್ಕೆ ಭಾರಿ ಸಾಮಾನ್ಯವಾದಂತ ಒಂದು ಬೇಡಿಕೆ. ನೀ ಚಿತ್ರರಂಗದೊಳಗೆ ಕೆಲಸ ಮಾಡಬೇಕು ಅಂತಂದ್ರೆ ಅಡ್ಜಸ್ಟ್ ಆಗ್ಬೇಕು, ಇಲ್ಲ ಎಲ್ಲದ್ರ ಜೊತೆ ಕಾಂಪ್ರಮೈಸ್ ಮಾಡ್ಕೋಬೇಕು. ಇಂಥ ಒಂದು ಮಾತನ್ನ ಚಿತ್ರರಂಗದೊಳಗಿರುವಂತಹ ಹಿರಿಯ ನಟಿಯರು ಅಥವಾ ಹಿರಿಯ ಮಹಿಳಾ ಸಹೋದ್ಯೋಗಿಗಳು ಇವರು ಹೊಸದಾಗಿ ಬಂದಂತಹ ನಟಿಯರಿಗೆ ತಾವೇ ಹೇಳಿಕೊಡ್ತಿದ್ರು. ಇಲ್ಲ ಅಂದ್ರೆ ನೀನು ಇಲ್ಲಿ ಬದುಕಕ್ಕಾಗೋದಿಲ್ಲ, ಈ ಚಿತ್ರರಂಗದೊಳಗೆ ಇರಕ್ಕಾಗೋದಿಲ್ಲ, ಅಡ್ಜಸ್ಟ್ ಆಗ್ಬೇಕು, ಇಲ್ಲ ಕಾಂಪ್ರಮೈಸ್ ಮಾಡ್ಕೋಬೇಕು. ಈ ಎರಡು ಶಬ್ದವನ್ನ ರಿಪೋರ್ಟ್ ಒಳಗೆ ಬಹಳ ಒತ್ತಿ ಹೇಳಲಾಗಿದೆ. ಅದೇ ತರ ಒಂದು ಸಾಮಾನ್ಯವಾದಂತಹ ಕೆಲವು ವಿಚಾರಗಳು ಅಂದ್ರೆ ಬಟ್ಟೆ ಬದಲಿಸಕ್ಕೆ ಸರಿಯಾದ ಸ್ಥಳ ಇಲ್ಲ, ಅವರಿಗೆ ಹೋಗಕ್ಕೆ ಮಹಿಳೆಯರಿಗೆ ಪ್ರತ್ಯೇಕವಾದ ಶೌಚಾಲಯಗಳಿಲ್ಲ, ಅಲ್ಲಿ ಎಲ್ಲಿಯಾದ್ರೂ ಅವರಿಗೆ ರೆಸ್ಟ್ ತಗೊಳಕ್ ಒಂದು ಜಾಗ ಇಲ್ಲ. ಇದರ ಜೊತೆಗೆ ಅಲ್ಲಿ ಅವರಿಗೆ ತಾರತಮ್ಯ, ಒಂದು ಸಂಭಾವನೆಯಲ್ಲಿ ಕೊಡುವಂತಹ ತಾರತಮ್ಯ. ಹೆಣ್ಮಕ್ಳಿಗೆ ಒಂದೇ ತರದ ಕೆಲಸ ಮಾಡಿದ್ರು ಸಹಿತ ಅಲ್ಲಿ ಅವರಿಗೆ ಎಷ್ಟು ಕಡಿಮೆಯಾಗಿ ಕೊಡ್ತಾರೆ ಹೆಣ್ಮಕ್ಳಿಗೆ, ಗಂಡು ಮಕ್ಕಳನ್ನ ಕಂಪೇರ್ ಮಾಡಿದ್ರೆ ಅದು ಅಲ್ಲಿ ಬೆಳಕಿಗೆ ಬಂತು. ಈ ಎಲ್ಲದಕ್ಕಿಂತ ಕೆಟ್ಟದಾಗಿ ನಮ್ಮ ಸಮಾಜದೊಳಗೆ ಅತಿ ಕೆಟ್ಟದಾಗಿ ಆಳವಾಗಿ ಬೇರೂರುವಂತಹ ಜಾತಿ ಸಮಸ್ಯೆ ಕೂಡ ಅಲ್ಲಿ ಎದ್ದು ಬಂತು. ಕೆಳಜಾತಿಯ ಆದರೆ ಪ್ರತಿಭಾವಂತ ನಟಿ ಇದ್ರೂ ಸಹಿತ ಆಕಿನ ಮೇಲೆ ಯಾವ ರೀತಿ ಒಂದು ದೌರ್ಜನ್ಯ ಮಾಡ್ತಾರೆ, ಆಕಿನ ಯಾವ ರೀತಿ ಕೀಳಾಗಿ ನೋಡ್ತಾರೆ. ಬರೀ ನಟಿ ಅಂತಲ್ಲ, ಬೇರೆ ಕೆಲಸ ಮಾಡುವಂತಹ ಚಿತ್ರರಂಗದ ಬೇರೆ ಒಳಗೆ ಅಲ್ಲಿ ಒಬ್ರು ರೈಟರ್ ಇರಬಹುದು, ಡೈರೆಕ್ಟರ್ ಇರಬಹುದು, ಗಾಯಕಿ ಇರಬಹುದು, ಎಲ್ಲರ ಮೇಲೇನೂ ಸಹಿತ ಈ ಎಲ್ಲಾ ತರಹದ ಶೋಷಣೆಗಳು ನಡೀತಾವು ಮತ್ತು ಇವು ಅತಿ ಸಾಮಾನ್ಯ ಅನ್ನೋ ತರ ಅಲ್ಲಿ ನೋಡಲಾಗ್ತದೆ. ಇಂಥ ಒಂದು ಪರಿಸ್ಥಿತಿಯೊಳಗೆ ಹೆಣ್ಣು ಮಕ್ಕಳು ಅಲ್ಲಿ ಧೈರ್ಯದಿಂದ ಕೆಲಸ ಮಾಡಕ್ಕೆ ಯಾವ ರೀತಿ ಸಾಧ್ಯ, ಇಷ್ಟೆಲ್ಲಾ ವಿಷಯಗಳು ಬಯಲಿಗೆ ಬಂದಾಗ ಆ ಒಂದು ಕಮಿಟಿ ಯಾವತ್ತೋ ಒಂದು ಸಮಾಜದೊಳಗೆ ಅಲ್ಲೋಲ ಕಲ್ಲೋಲ ಮಾಡಬೇಕಾಗಿತ್ತು. ಆದರೆ ಅದು ಆಗಲೇ ಇಲ್ಲ. 2019 ಹೇಮಾ ಕಮಿಟಿ ತನ್ನ ರಿಪೋರ್ಟ್ ಅನ್ನ ಗವರ್ಮೆಂಟಿಗೆ ಕೊಟ್ಟರೂ ಸಹಿತ 2024 ತನ ಅದು ಜನರ ಎದುರಿಗೆ ಬರಲೇ ಇಲ್ಲ. ಯಾಕೆ ಬರಲಿಲ್ಲ? ಅದ್ರ ಹಿಂದೆ ಬೇಕಾದಷ್ಟು ಕಾರಣ ಇರಬಹುದು. ಪಿಣರಾಯಿ ವಿಜಯನ್ ಸರ್ಕಾರದ ಮೇಲೆ ಕೆಲವೊಂದು ಆರೋಪಗಳು ಬಂದವು. ಅವರು ಅಕಸ್ಮಾತ್ ಹೆಣ್ಮಕ್ಕಳ ಒಂದು ಸ್ಥಿತಿಗತಿಯನ್ನ ಸರಿಯಾಗಿ ನಿಭಾಯಿಸಲೇಬೇಕು ಅಂತ ಅವ್ರಿಗೆ ಮನಸ್ಸಿದ್ರೆ ಅವರು ಸಮಿತಿ ರಚನೆ ಮಾಡ್ತಿರ್ಲಿಲ್ಲ, ಆಯೋಗದ ರಚನೆ ಮಾಡ್ತಿದ್ರು ಅಂತ. ಅದ್ ಎಲ್ಲ ಏನೇ ಇರ್ಲಿ, ಕಣ್ಣೊರೆಸುವ ತಂತ್ರ ಮಾಡಿದ್ರು. ಇದು ಈ ಸೀರಿಯಸ್ನೆಸ್ ಇರ್ಲಿಲ್ಲ. ಅವರಿಗೆ ಚಿತ್ರರಂಗದ ದಿಗ್ಗಜರನ್ನ ಎದುರು ಹಾಕೊಳ್ಳುವಂತ ಧೈರ್ಯ ಇಲ್ಲ, ಅಥವಾ ಜಾತಿ ವ್ಯವಸ್ಥೆಯನ್ನ ಬ್ರೇಕ್ ಮಾಡುವ ಧೈರ್ಯನೂ ಇಲ್ಲ.
ಎಲ್ಲಕ್ಕಿಂತ ಮುಖ್ಯವಾಗಿ ಪಿತೃ ಪ್ರಧಾನ ವ್ಯವಸ್ಥೆಗೆ ಅವರೂ ಕೂಡ ಪೂರಕವಾದ ಒಂದು ಒಂದು ಬೆಂಬಲನೇ ಕೊಡ್ತಾರೆ. ಆದ್ದರಿಂದ ಇದು ಆಗಿಲ್ಲ ಅಂತ. ಅದು ಯಾವುದೇ ಒಂದು ಘಟನೆ ಇರಲಿ, ಒಂದು ರಿಪೋರ್ಟ್ ಅನ್ನೋದು ಹೊರಗೆ ಬಂದ ಮೇಲೆ ಚಿತ್ರರಂಗದೊಳಗೆ, ಪರ್ಟಿಕ್ಯುಲರ್ ಆಗಿ ಕೇರಳ ಚಿತ್ರರಂಗದೊಳಗೆ, ಆ ನಂತರ ಅದು ಬೇರೆ ಬೇರೆ ಚಿತ್ರರಂಗದೊಳಗೂ ಒಂದು ದೊಡ್ಡ ಒಂದು ಕಂಪನ ಮೂಡಿಸಿದಂತೂ ನಿಜ. ಈ ಒಂದು ರಿಪೋರ್ಟ್ ಹೊರಗೆ ಬರಾಕ ಕಾರಣ ಏನಾಯ್ತು ಅಂದ್ರೆ 2024 ಶ್ರೀಲೇಖಾ ಮಿತ್ರ ಅನ್ನುವಂಥ ಬೆಂಗಾಲಿ ನಟಿ, ಆಕಿ ಒಂದು ಪತ್ರಿಕಾಗೋಷ್ಠಿ ಒಳಗೆ ಒಂದು ಮಾತು ಹೇಳಿದ್ಲು. ನಾನು 2009 ಕೇರಳಕ್ಕೆ ಚಿತ್ರ ಆಕ್ಟಿಂಗ್ ಮಾಡಕ್ ಹೋಗಿದ್ದೆ, ಅಲ್ಲಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಯ್ತು ಅಂತ ಆಕಿ ಹೇಳಿದ್ಲು. ರಂಜಿತ್ ಅನ್ನುವಂಥ ನಿರ್ದೇಶಕ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ರು ಅಂತ ಆಕಿ ರೀಸೆಂಟ್ ಆಗಿ ಹೇಳಿದ್ಲು. ಅದು ಹೇಳಿದ ಮೇಲೆ ರಂಜಿತ್ ಮೇಲೆ ಅವರು ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರು ಕೇರಳದೊಳಗೆ ಅವರು ಅದನ್ನ ಉತ್ತರ ಕೊಟ್ರು. ಅದು ದುರುದ್ದೇಶ ಪೂರ್ವಕ ಹೇಳಿಕೆ ಅಂತ ಹೇಳಿದ್ರು. ಅದೆಲ್ಲ ಸಹಜವಾಗಿ ಒಂದು ಹೇಳಿಕೆ ಬಂದಾಗ ಯಾವ್ಯಾವ ರೀತಿ ಡಿನೈ ಮಾಡಬೇಕು ಎಲ್ಲಾ ರೀತಿಯಿಂದ ಡಿನೈ ಮಾಡಿದ್ರು. ಆದ್ರೂ ಸಹಿತ WCC ವುಮನ್ ಇನ್ ಸಿನಿಮಾ ಕಲೆಕ್ಟಿವ್ ಸ್ಟ್ರಾಂಗ್ ಆಗಿ ನಿಂತಿದ್ದಕ್ಕೆ ಅವರು ಅಲ್ಲಿ ರಿಸೈನ್ ಮಾಡಬೇಕಾಯ್ತು. ಅದರ ಜೋಡಿ ಎಮ್ಮಾ ಅನ್ನುವಂಥ ಒಂದು ಕೇರಳದ ಒಂದು ಚಿತ್ರರಂಗದ ಸಂಘಟನೆ, ಆ ಸಂಘಟನೆಯ ಚೇರ್ಪರ್ಸನ್ ಆಗಿದ್ದಂತ ಸಿದ್ದಿಕ್ ಅವರು ಕೂಡ ಅಲ್ಲಿ ರಿಸೈನ್ ಮಾಡಬೇಕಾಯ್ತು. ಯಾಕಂದ್ರೆ ಸಿದ್ದಿಕ್ ಮೇಲೆ ಕೂಡ ಇನ್ನೊಬ್ಬ ನಟಿ ತನ್ನ ಆರೋಪವನ್ನು ಮಾಡಿದಳು. ಒಂದಿಬ್ರು ಆರೋಪ ಮಾಡಿದ ಮೇಲೆ ಸ್ಟ್ರಾಂಗ್ ಆಗಿ ಇದು ಒಂದು ಅಲೆಯಂತೆ ಮುಂದುವರೆದು ಅಲ್ಲಿ ಬಹಳ ಮಂದಿ ಹೀರೋಯಿನ್ಗಳು ಅಥವಾ ಬಹಳ ಮಂದಿ ಮಹಿಳಾ ಸಹೋದ್ಯೋಗಿಗಳು, ಚಿತ್ರರಂಗದೊಳಗೆ ಕೆಲಸ ಮಾಡುವವರು, ಅವ್ರೆಲ್ಲಾರು ಬಂದು ಅಲ್ಲಿ ಒಂದು ಎರಡನೇ ಮೀಟು ಅಲೆ, ಎರಡನೇ ಯಾಕೆ ಹೇಳ್ತೀನಿ ಅಂದ್ರೆ ಕೆಲವು ವರ್ಷದ ಹಿಂದೆ ಬಾಲಿವುಡ್ನಾಗ ಒಂದು ಮೀಟು ಅಲೆ ಶುರುವಾಗಿತ್ತು. ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಯ್ತು, ನನ್ನ ಮೇಲೆ ಆಯ್ತು ಅಂತ ಹೇಳಿ ಒಂದಿಷ್ಟು ಹೀರೋಯಿನ್ಗಳು ಅಥವಾ ಬೇರೆ ಬೇರೆ ಕಲಾವಿದರು ಮುಂದೆ ಬಂದು ಹೇಳಿದ್ರು. ಆದ್ರೆ ಅದನ್ನ ಏನೋ ಅವ್ರು ತಾವು ಪಾಪ್ಯುಲಾರಿಟಿಗೆ ಮಾಡ್ಕೊಳಕತ್ತಾರ ಅಂತ ಜನ ಉಡಾಫಿಯೊಳಗೂ ಮಾತಾಡಿದ್ರು, ಅಥವಾ ಅದನ್ನ ಕೆಟ್ಟದಾಗಿನೂ ಬಿಂಬಿಸಿ ಆ ಅಲೆ ತಣ್ಣಗಾಗುವಂಗ್ ಮಾಡಿದ್ರು. ಆದ್ರೆ ಕೇರಳದೊಳಗೆ ಮತ್ತೆ ಶುರುವಾಗಿ ಅದೆಲ್ಲಾದ್ರೂ ಕಲೆಕ್ಟಿವ್ ಇಫೆಕ್ಟ್ ಆಗಿ ಎಮ್ಮಾ ಏನಿದೆ ಅಲ್ಲ, ಮಲಯಾಳಂ ಫಿಲ್ಮ್ ಅಸೋಸಿಯೇಷನ್ ಎಲ್ಲಾ ಪದಾಧಿಕಾರಿಗಳು ಇನ್ಕ್ಲೂಡಿಂಗ್ ಮೋಹನ್ ಲಾಲ್ ಎಲ್ಲರೂ ನೈತಿಕ ಜವಾಬ್ದಾರಿ ಹೊತ್ತು ನಾವೆಲ್ಲರೂ ರಾಜೀನಾಮೆ ಕೊಡ್ತೀವಿ ಅಂತ ರಾಜೀನಾಮೆ ಕೊಟ್ರು. ಈಗ ಬರೋ ಪ್ರಶ್ನೆ ಇಷ್ಟೇ, ರಾಜೀನಾಮೆ ಕೊಟ್ರೆ ಜವಾಬ್ದಾರಿ ಮುಗಿದು ಹೋಯ್ತಾ? ಈ ಹೇಮಾ ಕಮಿಟಿಯಿಂದ ಮುಂದೆ ಏನಾದ್ರೂ ಆಗ್ತದಾ? ಈ ಕಮಿಟಿಯ ವರದಿ ಇಟ್ಕೊಂಡು ಮುಂದೆ ಯಾವ ರೀತಿ ಅದನ್ನ ಲಾಜಿಕಲ್ ಎಂಡ್ ಅಥವಾ ಒಂದು ತಾರ್ಕಿಕ ಅಂತ್ಯ ಮುಟ್ಸಕ್ಕೆ ಏನ್ ಪ್ರಯತ್ನ ಮಾಡಬೇಕು? ಈ ಎಲ್ಲಾ ಪ್ರಶ್ನೆಗಳು ಬರ್ತವೆ. ಇದೆಲ್ಲ ಆದಾಗ ಬಹಳ ಜನ ಮಾತಾಡಿದ್ರು, ಕೇರಳ ಅಷ್ಟೊಂದು ಸಾಕ್ಷರ ರಾಜ್ಯ, ಅಂತ ಒಂದು ಪವರ್ಫುಲ್ ಸಿನಿಮಾಗಳನ್ನ ಮಾಡ್ತದೆ, ಸಮಾಜದ ಓರೆಕೋರೆಗಳನ್ನ ಎತ್ತಿ ಹಿಡಿಯುವಂತ ಸಿನಿಮಾ ಮಾಡ್ತದೆ, ಅಂತ ಒಂದು ಕ್ಷೇತ್ರದಲ್ಲಿ ಹಿಂಗೆಲ್ಲ ಇರ್ತದ ಅಂತೇಳಿ ಎಲ್ಲ ಒಂದಿಷ್ಟು ಜನ ಪ್ರಶ್ನೆ ಕೇಳಿದ್ರು. ಈ ಪ್ರಶ್ನೆಗೆ ನಟಿ ಪಾರ್ವತಿ ಒಂದು ಉತ್ತರ ಕೊಟ್ರು. ಕೇರಳದೊಳಗೆ ಈ ತರದ ಪ್ರಶ್ನೆ ಇದೆಲ್ಲ ನಡೀತದೆ, ಅದು ನಿಮಗೆ ಯಾಕೆ ಗೊತ್ತಾಯ್ತು ಅಂದ್ರೆ ಕೇರಳದೊಳಗೆ ಹೆಣ್ಮಕ್ಳು ಈ ರೀತಿ ನಿಂತು ಅದನ್ನ ಒಗ್ಗಟ್ಟಿನಿಂದ ಹೋರಾಡಿದ್ರು. ಅದು ಕೇರಳ ಆಗಿದ್ದರಿಂದಲೇ ಇದು ಹೊರಗೆ ಬಂತು. ಇದೇ ತರದ್ದು ಬೇರೆ ಬೇರೆ ಕ್ಷೇತ್ರದೊಳಗಾದ್ರೆ ಇವತ್ತಿಗೂ ಹೊರಗೆ ಬರೋದಿಲ್ಲ ಅಂತ ಅದು ಕೆಲವು ಮಟ್ಟಿಗೆ ನಿಜಾನೂ ಇದೆ. ಆ ನಂತರ ನಟಿ ಊರ್ವಶಿ ಮುಂದೆ ಬಂದು ಒಂದು ದೊಡ್ಡದಾಗಿ ಒಂದು ಪ್ರತಿಭಟನೆ ಮಾಡಬೇಕು, ಇದ್ರ ಮೇಲೆ ಒಂದು ಕಾರ್ಯ ಆಗುವಂಗ್ ಮಾಡ್ಬೇಕು ಅಂತೆಲ್ಲ ಹೇಳಿದ್ರು. ಆದ್ರೆ ಅವ್ರು ಅದೇ ಟೈಮಿಗೆ ಇಂಥದ್ದೇ ಒಂದ್ ಏನಾದ್ರೂ ಕಮಿಟಿ ಬಾಲಿವುಡ್ನಾಗ ರಚನೆ ಆದ್ರೆ ಎಂತೆಂಥ ಇನ್ಸಿಡೆಂಟ್ಗಳು ಹೊರಗೆ ಬರಬಹುದು ಅನ್ನೋದ್ರ ಕಡೆನೂ ನಾವು ಗಮನ ಕೊಡಬೇಕು. ಈ ಕಮಿಟಿ ರಚನೆ ಮಾಡುವುದು ಕಣ್ಣೊರೆಸುವ ತಂತ್ರ ಆಗಬಾರ್ದು. ಕಮಿಟಿ ರಚನೆ ಆದ ನಂತರ ಅದರಿಂದ ಒಂದು ಉಪಯುಕ್ತವಾದಂತಹ ಪ್ರತಿಫಲನೂ ಹೊರಗೆ ಬರಬೇಕು. ಈ ಎಲ್ಲಾ ಘಟನೆಗಳನ್ನ ತಡೆ ಹಿಡಿಬೇಕು ಅಂತಂದ್ರೆ ಹೀರೋ ವರ್ಷಿಪ್, ಒಬ್ಬ ಸೂಪರ್ ಸ್ಟಾರ್ ಒಬ್ಬ ಸಿನಿಮಾ ಸ್ಕ್ರೀನ್ ಮೇಲೆ ಏನ್ ಮಾಡ್ತಾನೆ ಅದಕ್ಕಿಂತ ಇಂಪಾರ್ಟೆಂಟ್ ಆ ಹೀರೋ ಸ್ಕ್ರೀನಿನ ಹಿಂದೆ ಅದೇ ಮಹಿಳೆಗೆ ಅಥವಾ ಬೇರೆ ಮಹಿಳೆಯರಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡ್ತಾನೆ ಅದನ್ನ ನೋಡಿ ನಾವು ಹೀರೋ ವರ್ಷಿಪ್ ಅನ್ನ ಮಾಡಬೇಕು. ಯಾವ ಮನುಷ್ಯ ಸಿನಿಮಾ ಸ್ಕ್ರೀನ್ ಮೇಲೆ ಒಂದು ಸಣ್ಣ ರೋಲ್ ಮಾಡಿದ್ರು ಸಹಿತ ಹಿಂದೆ ಅವ ಮಹಿಳೆಯರಿಗೆ ಗೌರವ ಕೊಡ್ತಿದ್ದ ಅಂದ್ರೆ ಅವ ನಿಜವಾದ ಸೂಪರ್ ಸ್ಟಾರ್ ಆಗ್ತಾನೆ. ಇಂಥ ಒಂದು ಆಂಗಲ್ ಅನ್ನ ಹೇಮಾ ಕಮಿಟಿ ರಿಪೋರ್ಟ್ ಅನ್ನ ಕೊಡಬಾರ್ದು, ಅದ್ರೊಳಗೆ ವೈಯಕ್ತಿಕ ಮಾಹಿತಿ ಇದೆ ಅಂತ ಹೇಳಿ ಎಷ್ಟೇ ತಡೆ ಹಿಡಿದಾಗ RTI ಆಕ್ಟ್ ಒಳಗೆ ಅದಕ್ಕೆ ಒಂದು ಅಪ್ಲಿಕೇಶನ್ ಹಾಕಿದ್ರು ಸಹಿತ ಸಂಪೂರ್ಣ ರಿಪೋರ್ಟ್ ಅನ್ನ ಹೊರಗೆ ಬರಕ್ ಬಿಡ್ಲಿಲ್ಲ. ಅಲ್ಲಿ ಇಲ್ಲ ವೈಯಕ್ತಿಕ ಮಾಹಿತಿಗಳದ ಗೌಪ್ಯತೆಯನ್ನ ಕಾಪಾಡಬೇಕಾಗ್ತದೆ ಅಂತೇಳಿ 200 ಚಿಲ್ಲರೆ ಪೇಜ್ಗಳನ್ನಷ್ಟೇ ಪಬ್ಲಿಕ್ಕಿಗೆ ಕೊಟ್ರು. ಆ ಬರೀ 200 ಚಿಲ್ಲರೆ ಪೇಜ್ಗಳಿಂದ ಇವತ್ತು ಚಿತ್ರರಂಗದೊಳಗೆ ಇಷ್ಟು ದೊಡ್ಡ ಕೋಲಾಹಲ ನಡೆದದ ಅಂದ್ರೆ ಸಂಪೂರ್ಣ ಮಾಹಿತಿ ಏನಾದ್ರೂ ಜನರಿಗೆ ಸಿಕ್ಕರೆ ಅದು ಹೊರಗೆ ಬಂದ್ರೆ ಎಂತೆಂಥ ಸೂಪರ್ ಸ್ಟಾರ್ಗಳ ಕರಾಳ ಮುಖಗಳು ನಮಗೆ ಕಾಣ್ತಾವ ಅನ್ನೋದನ್ನ ನಾವು ಊಹೆ ಮಾಡಕ್ಕೂ ಆಗೋದಿಲ್ಲ. ಅದೇ ರೀತಿ ಕನ್ನಡದೊಳಗೂ ಕನ್ನಡ ಚಿತ್ರರಂಗದೊಳಗೂ ಆಗುವಂತಹ ಅನ್ಯಾಯಗಳು ಇಲ್ಲಿ ಆಗಿಲ್ಲ ಅಂತ ಅಲ್ವೇ ಅಲ್ಲ. ಎಷ್ಟೋ ಘಟನೆಗಳಾಗಿದ್ದು, ಎಷ್ಟೋ ಹೀರೋಯಿನ್ಗಳನ್ನ ಆ ಹೀರೋನ ಪ್ರೊಟೆಕ್ಟ್ ಮಾಡುವ ಸಲುವಾಗಿ, ಉಳಿಸುವ ಸಲುವಾಗಿ
ಹೀರೋಯಿನ್ಗಳ ಹೆಸರಿಗೆ ಮಸಿ ಬೆಳೆದಂತಹ ಘಟನೆಗಳು ಕನ್ನಡ ಚಿತ್ರರಂಗದೊಳಗೂ ಆಗಿದ್ದವು. ಇವೆಲ್ಲಾನು ಆಗ್ಬೇಕು ಅಂತಂದ್ರೆ, ಬಯಲಿಗೆ ಬರಬೇಕು ಅಂತಂದ್ರೆ ಇಲ್ಲಿನೂ ಒಂದು ಸಮಿತಿ ರಚನೆ ಆಗ್ಬೇಕು. ಬರೇ ಸಮಿತಿ ರಚನೆ ಆಗುವುದಷ್ಟೇ ಅಲ್ಲ, ಈ ಒಂದು ಮಾನಸಿಕ ನಮ್ಮ ಒಂದು ಮೌಢ್ಯ ಅಥವಾ ಒಂದು ಮಾನಸಿಕವಾದಂತ ರೋಗ ಏನಿದೆ ಅಲ್ಲ, ಇದರಿಂದ ಜನ ಹೊರಗೆ ಬರಬೇಕು. ಹೀರೋ ವರ್ಷಿಪ್ ಅಷ್ಟೇ ಅಲ್ಲ, ಇಲ್ಲಿ ನಡೆಯುವಂತಹ ಎಲ್ಲಾ ಕರಾಳ ಮುಖಗಳು ಜನರ ಎದುರಿಗೆ ಬಂದು ನಿಜವಾದ ನೆಲೆಯೊಳಗೆ, ನಿಜವಾದ ಒಂದು ಹಿನ್ನೆಲೆಯೊಳಗೆ ನಾವು ಇದನ್ನ ವಿವರಣೆ ಮಾಡುವಂತಹ ಅಥವಾ ವಿಮರ್ಶಿಸುವಂತಹ ಮನಸ್ಥಿತಿಯನ್ನು ಹೊಂದಬೇಕು. ಇದೆಲ್ಲಾನು ಚೇಂಜ್ ಆದ್ರೆ ಹೇಮಾ ಕಮಿಟಿ ಅಂತಹ ರಿಪೋರ್ಟ್ಗಳು ಅವು ಹೊರಗೆ ಬಂದು ಒಂದು ಉಪಯುಕ್ತವಾದಂತಹ ಒಂದು ಪ್ರತಿಫಲ ಕೊಡ್ತಾವು. ಇಲ್ದಿದ್ರೆ ಇಂಥ ನೂರಾರು ಕಮಿಟಿ ರಚನೆ ಆದ್ರೂ ಸಮಾಜದೊಳಗೆ ಯಾವುದೇ ರೀತಿಯ ಬದಲಾವಣೆ ಅನ್ನೋದು ಸಾಧ್ಯನೇ ಇಲ್ಲ. ಇದೇ ತರಹದ ಬೇರೆ ಬೇರೆ ರಿಪೋರ್ಟ್ಗಳು ಅಥವಾ ಕಾನೂನಿನ ಹೊಸ ಹೊಸ ಮಜಲುಗಳನ್ನ ತಮ್ಮೆದುರಿಗೆ ತಗೊಂಡ್ಬರಕ್ಕೆ ಮತ್ತೆ ಭೇಟಿ ಆಗ್ತೀವಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.